ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಖಾಸಗಿ ಶಾಲೆಗಳ ಪೈಪೋಟಿ, ಗ್ರಾಮೀಣ ಪ್ರದೇಶದ ಜನರ ಇಂಗ್ಲಿಷ್ ವ್ಯಾಮೋಹದ ನಡುವೆ ಹಳ್ಳಿಗಳಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೋರಾಟವನ್ನೇ ಮಾಡುತ್ತಿವೆ. ಕನ್ನಡ ಶಾಲೆಯ ಉಳಿವಿಗಾಗಿ ಇನ್ನೊಬ್ಬ ಶಿಕ್ಷಕ ಉತ್ತರ ಭಾರತದಿಂದ ಉದ್ಯೋಗಕ್ಕಾಗಿ ಬಂದಿರುವ ಕಾರ್ಮಿಕರ ಮಕ್ಕಳನ್ನು ಹೊಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 14 ಮಕ್ಕಳನ್ನು ಸೇರಿಸಿಕೊಂಡು ಕನ್ನಡ ಪಾಠ ಕಲಿಸಲು ಮುಂದಾಗಿರುವ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ಪ್ರಶಾಂತ್ ರವರನ್ನು ಗ್ರಾಮಸ್ಥರು, ಸಾರ್ವಜನಿಕರು ಹಾಗೂ ಇಲಾಖೆಯ ಅಧಿಕಾರಿಗಳು ಪ್ರಶಂಸಿಸಿದ್ದಾರೆ. ಶಾಲಾ ಪರಿಸರ ಅದು. ಆ ಶಾಲಾ ವ್ಯಾಪ್ತಿಯಲ್ಲಿ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಇದೆ. ಆ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಅಸ್ಸಾಂ, ಬಿಹಾರ್ ಈ ಭಾಗದ ಉತ್ತರ ಭಾರತದ ಹಲವು ರಾಜ್ಯಗಳಿಂದ ಸುಮಾರು 14 ವಿದ್ಯಾರ್ಥಿಗಳು ಅಲ್ಲಿ ಇದ್ದರು ಅಂತಕ್ಕಂಥ ಕಂಡು ಬಂತು. ಆ ಕೂಲಿ ಕಾರ್ಮಿಕರ ಕುಟುಂಬದಲ್ಲಿ ಇದ್ದಂತಹ ಈ ಮಕ್ಕಳುಗಳನ್ನ ಆ ಶಾಲೆಯ ಮುಖ್ಯ ಶಿಕ್ಷಕರು CV ಜಯರಾಮ್ ಮತ್ತು ಸಹ ಶಿಕ್ಷಕರು ಪ್ರಶಾಂತ್ ರವರ ಒಂದು ನಿರಂತರ ಪ್ರಯತ್ನದ ಫಲವಾಗಿ ಆ ಒಂದು ಇಟ್ಟಿಗೆ ಫ್ಯಾಕ್ಟ್ರಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಮಕ್ಕಳ ಪೋಷಕರನ್ನು ಭೇಟಿ ಮಾಡಿ ಆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದರು. ಆ ಪೋಷಕರಿದ್ದಂಥ ಆತಂಕ ಏನಂತಂದರೆ, ನಾವು ಅನ್ಯ ಭಾಷಿಕರು, ಈಗ ನಮಗೆ ನಮ್ಮ ಮಾತೃಭಾಷೆ ಶಿಕ್ಷಣ ಸಿಗೋಲ್ಲ, ಹಾಗಾಗಿ ನಮ್ಮ ಮಕ್ಕಳು ಇಲ್ಲೇ ಇದ್ದಾರೆ, ಅವರಿಗೆ ಕಳಿಸಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ಬಂದಾಗ ನಮ್ಮ ಸರ್ಕಾರಿ ಶಾಲೆಗೆ ಸೇರಲಿಕ್ಕೆ ಯಾವುದೇ ಭಾಷೆ ಆಗಲಿ, ಯಾವುದೇ ಮಾಧ್ಯಮ ಆಗಲಿ ಯಾವುದು ಕೂಡ ಅಡ್ಡಿ ಬರೋದಿಲ್ಲ ನಮಗೆ. ಹಾಗಾಗಿ ಆ ಶಾಲೆಯ ಮಕ್ಕಳನ್ನು ಅವರು ನನ್ನ ಸಂಪರ್ಕಕ್ಕೆ ಬಂದರು. ನಾನು ಅವರಿಗೆ ಧೈರ್ಯ ಹೇಳಿ ಮಕ್ಕಳನ್ನು ನೀವು ದಾಖಲು ಮಾಡಿ ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಇದೆ, ಅದು ಸಾಮೂಹಿಕ ಜವಾಬ್ದಾರಿ ಇದೆ. ನಮ್ಮ ಸರ್ಕಾರದ ವತಿಯಿಂದ, ನಮ್ಮ ಇಲಾಖೆ ವತಿಯಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನ ಮಕ್ಕಳಿಗೆ ಕೊಡಿ ಅಂತ ಹೇಳಿ ಅವರ ಒಂದು ಮನವಿಯನ್ನು ನಾನು ಪುರಸ್ಕರಿಸಿದಾಗ ಸುಮಾರು 14 ವಿದ್ಯಾರ್ಥಿಗಳನ್ನು 1ರಿಂದ 5ನೇ ತರಗತಿವರೆಗಿನ ವಿವಿಧ ತರಗತಿಯಲ್ಲಿ ಓದ್ತಕ್ಕಂತಹ ಸುಮಾರು 14 ವಿದ್ಯಾರ್ಥಿಗಳನ್ನು ಅವರು ಗುರುತಿಸಿ ಶಾಲೆ ಕರ್ಕೊಂಡು ಬಂದಿದ್ದಾರೆ. ಇದರಲ್ಲಿ 9 ಗಂಡು ಮಕ್ಕಳಿದ್ದಾರೆ, 5 ಹೆಣ್ಣು ಮಕ್ಕಳಿದ್ದಾರೆ. ಆ ಮಕ್ಕಳುಗಳು ಎಲ್ಲ ಮಕ್ಕಳಂತೆ, ಸಾಮಾನ್ಯ ಮಕ್ಕಳಂತೆ ನಮ್ಮ ಕನ್ನಡ ಭಾಷೆಯ ಮಕ್ಕಳ ಜೊತೆಗೆ ಕೂತ್ಕೊಂಡು ಭಾಳ ಉತ್ಸಾಹದಿಂದ ಕಲಿಕೆಯನ್ನು ಕಲಿತಾ ಇದ್ದಾರೆ. ಬಹುಶಃ ಭಾಷೆ ತೊಡಕಾಗಿಲ್ಲ, ಇಬ್ಬರು ಶಿಕ್ಷಕರು ಅರ್ಪಣಾ ಭಾವದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಮ್ಮ ಇಲಾಖೆ ಏನೆಲ್ಲ ಸವಲತ್ತುಗಳನ್ನ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಡ್ತದೋ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಕೂಡ ಅವರಿಗೆ ಕೊಡೋದರ ಮುಖಾಂತರ ಆ ಮಕ್ಕಳ ಶಿಕ್ಷಣಕ್ಕೆ ನಾವು ಒತ್ತಾಸ ನಿಲ್ತೇವೆ. ಇದೊಂದು ಒಳ್ಳೆಯ ಪವಿತ್ರವಾದ ಕಾರ್ಯ. ಇಂಥ ಕೆಲಸಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು ನಮ್ಮ ಇಲಾಖೆಯ ಇಬ್ಬರು ಶಿಕ್ಷಕರನ್ನು ನಾನು ಹಾರ್ದಿಕ ಅಭಿನಂದಿಸ್ತೀನಿ. ಇದು ಇತರರು ಕೂಡ ಮಾದರಿಯಾಗಲಿ ಅಂತಕ್ಕಂಥದ್ದನ್ನು ಭಾವಿಸಿದ್ದೇನೆ. ಈ ಥರದ ಮಕ್ಕಳುಗಳು ಎಲ್ಲರೂ ಕೂಡ ಕಂಡು ಬಂದರೆ, ಟೆಂಟಲ್ಲಿ ಇರೋಂಥ ಮಕ್ಕಳಾಗಲಿ, ವಲಸೆ ಬಂದ ಮಕ್ಕಳಾಗಲಿ ಕಂಡು ಬಂದರೆ ಖಂಡಿತ ಆ ಮಕ್ಕಳನ್ನ ಗುರುತಿಸಿ ಶಾಲೆಗೆ ಸೇರಿಸೋ ಮೂಲಕ ಶಿಕ್ಷಣವನ್ನು ಕೊಟ್ಟು ಅವರ ಹಕ್ಕನ್ನು, ಅವರ ಬದುಕನ್ನು ಹಸನಗೊಳಿಸೋ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಆಗಲಿ ಅಂತೇಳಿ ನಾನು ಅದು ಕೂಡ ಭಾವಿಸ್ತೀನಿ. ओडिशा कलाहंडी जिल्ला सरकारी ಹಿರಿಯ ಪ್ರಾಥಮಿಕ ಶಾಲೆ ಹೊಸೂರು. ಇಲ್ಲಿ ಕನ್ನಡ ಭಾಷೆ ಕಲಿಯಲು ಚಂದ. ಇಲ್ಲಿ ಕಾರ್ಯ ಬಂದಿದ್ದೀನಿ. ಇಲ್ಲಿ ನಮ್ಮ ಕನ್ನಡ ಕಲಿಸಿದರೆ बिहार से आएगा. बिहार से आएगा. मेरा मम्मी पापा काम करता है. इधर के स्कूल अच्छा है, सब भी अच्छा है. वेरी गुड. आधा पढ़ने के आया है. ತಾಲೂಕಿನ ಶ್ರೀರಾಮನಹಳ್ಳಿ ಸಮೀಪದ ಹೆಂಚಿನ ಕಾರ್ಖಾನೆ ಸೇರಿದಂತೆ ಸುತ್ತಮುತ್ತ ಕೆಲವೆಡೆ ಉತ್ತರ ಪ್ರದೇಶ, ಒಡಿಶಾ, ಬಿಹಾರ, ದೆಹಲಿ, ಅಸ್ಸಾಂ ರಾಜ್ಯಗಳಿಂದ 30ಕ್ಕೂ ಹೆಚ್ಚು ಕುಟುಂಬಗಳು ಹಲವು ವರ್ಷಗಳ ಹಿಂದೆಯೇ ಉದ್ಯೋಗ ಅರಸಿ ವಲಸೆ ಬಂದು ನೆಲೆಸಿವೆ. ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸದೆ ಮನೆಯಲ್ಲೇ ಬಿಟ್ಟು ಹೋಗುತ್ತಿದ್ದರು. ಭಾಷಾ ಮಾಧ್ಯಮದ ತೊಡಕು ಮತ್ತು ಶಾಲೆಗೆ ಕಳಿಸಲು ಆರ್ಥಿಕ ಶಕ್ತಿ ಇಲ್ಲದ ಕಾರಣ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದರು. ಅದನ್ನು ಗಮನಿಸಿದ ಹೊಸೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ CV ಜಯರಾಮು ಮತ್ತು ಶಿಕ್ಷಕ G ಪ್ರಶಾಂತ್ ರವರು ಕಾರ್ಖಾನೆಯ ಮಾಲೀಕರ ಜೊತೆಗೆ ಮಕ್ಕಳನ್ನು ಶಾಲೆಗೆ ಸೇರಿಸಿಕೊಳ್ಳುವ ಕುರಿತು ಮಾತನಾಡಿದರು. ನನ್ನ ಹೆಸರು ಪ್ರಶಾಂತ G, ಸಹ ಶಿಕ್ಷಕ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸೂರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ. ನಾನು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸೂರಿನಲ್ಲಿ 10 ಮಕ್ಕಳಿದ್ದು, ದಾಖಲಾತಿ ಹೆಚ್ಚಳದ ನಿಮಿತ್ತ ನಾವೇನು ಮಾಡಿದ್ದು, ಮಕ್ಕಳನ್ನು ಹುಡುಕಾಟ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ಶಾಲೆಯ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಏನು ಶ್ರೀರಾಪಟ್ಟಣ ಮತ್ತು ಹೆಂಚಿನ ಫ್ಯಾಕ್ಟ್ರಿಯಲ್ಲಿ ಸುಮಾರು 30 ಕುಟುಂಬಗಳು ಒರಿಸ್ಸಾ, ಬಿಹಾರ, ಉತ್ತರ ಪ್ರದೇಶ್ ಈ ಮೂಲದಿಂದ ಬಂದಂಥ 30 ಕುಟುಂಬಗಳು ಅಲ್ಲಿ ಕೂಲಿ ನಿಮಿತ್ತ ಆರ್ಥಿಕದ ಒಂದು ಕೊರತೆಯಿಂದ ಅವರು ಕೂಲಿಗಾಗಿ ಮಕ್ಕಳು ಸಮೇತ ವಲಸೆ ಬಂದಿದ್ದಾರೆ. ಈ ಮಕ್ಕಳು ಕಳೆದ 2 ವರ್ಷದಿಂದ ಶಿಕ್ಷಣದಿಂದ ವಂಚಿತರಾಗಿದ್ದರು. ಇಂಥ ಸಂದರ್ಭದಲ್ಲಿ ನಾನು ಅವರನ್ನು ಗುರುತಿಸಿ, ನಾನು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಗುರುತಿಸಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ, ಶಿಕ್ಷಣದಿಂದ ಅಂದರೆ RTE ಪ್ರಕಾರ ಶಿಕ್ಷಣದಿಂದ ಯಾವ ಮಕ್ಕಳು ವಂಚಿತ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಮಕ್ಕಳನ್ನ ಕಳೆದ 2 ವರ್ಷದಿಂದ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲಾ ಮುಖ್ಯವಾಹಿನಿಗೆ ತರೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು
ಗೌರವಾನ್ವಿತ ಅಧಿಕಾರಿಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಈ ಊರಿನ ಒಂದು ಏನು ಗ್ರಾಮಸ್ಥರು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ. ಮತ್ತು STMC ಸಮಿತಿಯವರು ಸಹಕಾರ ಕೊಟ್ಟವ್ರೆ. ಈಗೇನಾಗಿದೆ ಅಂದರೆ ಇವರು ಹಿಂದಿ ಭಾಷೆ ಮುಖಾಂತರ ಈ ಕನ್ನಡ ಕಲಿಯೋದು ಕಷ್ಟ ಆಗ್ತಾ ಇದೆ. ಆದರೆ ಸವಾಲು ಇದ್ದಾವೆ. ಹಿಂದಿಯ ಜೊತೆಗೆ ಕನ್ನಡ ಭಾಷೆನೂ ಕಲಿಸ್ತಾ ಇದ್ದೀವಿ. ಹಾಗಾಗಿ ಮಕ್ಕಳು ಈಗ ತುಂಬ ಲವಲವಿಕೆಯಿಂದ ಹಸನ್ಮುಖಿಯಾಗಿ ಶಾಲೆಗೆ ಬರ್ತಾ ಇದ್ದಾರೆ. ಕನ್ನಡ ಕಲಿಯೋದ್ರಲ್ಲಿ ಮನಸ್ಸು ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ನಮ್ಮ ಶಾಲೆ ಬಗ್ಗೆ, ನಮ್ಮ ಊರ ಬಗ್ಗೆ ತುಂಬ ಗೌರವ ಮತ್ತು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಇವ್ರನ್ನ ಶಾಲಾ ಮುಖ್ಯವಾಹಿನಿಗೆ ತಂದಂಥ ಒಂದು ಯಶಸ್ಸು ನಮ್ಮ ಪಾಲಿಗೆ ಸಿಕ್ಕಿದೆ ಅಂತ ನಾನಾದರೂ ಭಾವಿಸ್ತಾ ಇಲಾಖೆಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. नाम मेवेंद्र ठाकुर है और हमारे मम्मी पापा लोग इधर काम करने के लिए आया था और ये स्कूल बहुत अच्छा है। और हमारे सर का नाम है प्रशांत सर और वो बहुत अच्छे हमको पढ़ाता है। कन्नड़ा भाषा अच्छा है। मेरा नाम रोहित है। मेरे मम्मी पापा इधर काम करने के लिए आए हैं। इधर का स्कूल भी अच्छा है, इधर का टीचर भी अच्छा है। कन्नड़ा बहुत अच्छा है, इधर का टीचर भी बहुत अच्छा है। गा सा दा आ दगा सुधा हा ವೆರಿ ಗುಡ್. जा वा मा जा वा मा बा ना जवा मा बना ನಂತರ ಪೋಷಕರ ಮನವೊಲಿಸಿದ್ದಾರೆ. ಇದರ ಪ್ರತಿಫಲವೇ ಹಿಂದಿ ಭಾಷೆ ಮಾತ್ರ ಗೊತ್ತಿರುವ ಮಕ್ಕಳು ಕನ್ನಡ ಭಾಷೆಯನ್ನು ದಿನದಿಂದ ದಿನಕ್ಕೆ ಮೈಗೂಡಿಸಿಕೊಳ್ಳುತ್ತಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.